ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸಿದ್ದೀನಿ. ಸೊ 3 ಸ್ಟೆಪ್ಪಲ್ಲಿ ಹಾಕೋ ಅಂಥದ್ದು ಡಿಸೈನು. ಇದೊಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್. ಅಂದರೆ ಸೆಲ್ಫ್ ಕಲರ್ ಇದೆ, ಸಿಂಗಲ್ ಕಲರ್ ಸ್ಯಾರಿ ಇದು. ಸೊ ಅದಕ್ಕೆ ಗೋಲ್ಡ್ ಕೂಡ ಯೂಸ್ ಮಾಡಿಲ್ಲ. ಆ್ಯಕ್ಚುಲಿ ಮೈಸೂರು ಸಿಲ್ಕ್ಗೆ ಪ್ರಾಪರ್ ಗೋಲ್ಡ್ ಕರೆಕ್ಟಾಗಿ ಸಿಕ್ಕಲ್ಲ ಫ್ರೆಂಡ್ಸ್. ಅದು ಜರಿನೇ ಒಂಥರ ಕಲರ್ ಇರುತ್ತಲ್ವ. ಸೊ ನಾವು ಗೋಲ್ಡ್ ಮ್ಯಾಚ್ ಮಾಡೋಕ್ಕೋದ್ರೂ ತುಂಬ ಡಿಫ್ರೆಂಟ್ ಅನಿಸ್ಬಿಡುತ್ತೆ. ಒಬ್ಬೊಬ್ಬರು ಕಸ್ಟಮರ್ ಇಷ್ಟ ಬೀಳ್ತಾರೆ, ಒಬ್ಬೊಬ್ಬರು ಬೇಡ ಅಂತಾರೆ. ಸೊ ಪರ್ಟಿಕ್ಯುಲರಾಗಿ ಈ ಕಸ್ಟಮರ್ ಬೇಡ, ನಂಗೆ ಗೋಲ್ಡು ಸೆಲ್ಫ್ ಕಲರೇ ಬೇಕು ಪೂರ್ತಿ ಡಿಸೈನ್ ಅಂತ ಹೇಳಿರೋದಕ್ಕೆ ಫುಲ್ ಸೆಲ್ಫ್ ಕಲರ್ ಹಾಕಿದ್ದೀನಿ. ಡಿಸೈನ್ ಚೆನ್ನಾಗಿದೆ. ಈ ಥರ ಡಿಸೈನ್ ತೋರಿಸಿದ್ದೀನಿ ಆ್ಯಕ್ಚುಲಿ. ಸೊ ಸೆಲ್ಫ್ ಕಲರಲ್ಲಿ ನೋಡ್ಬೋದು ಈ ಡಿಸೈನ್ನ ನೀವು. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಫ್ರೆಂಡ್ಸ್. 2 ಚೈನ್ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಪಕ್ಕದ 1 ಪಾಯಿಂಟ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ದಾರನ ತರ್ತೀನಿ. 3 ದಾರ ಇರುತ್ತೆ ಇವಾಗ. ಫಸ್ಟ್ 2 ಚೈನ್ ಮಾಡಿದ್ದೀನಿ ಅಲ್ವಾ, ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದೇ 1 ಪಾಯಿಂಟ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಫಸ್ಟ್ 2 ಚೈನ್ ಹಾಕಿದ್ದೀನಿ, 1 ಕಂಬ ಮಾಡಿದ್ದೀನಿ ಡಬಲ್ ಕ್ರೋಶೆ, ಮತ್ತು 2 ಚೈನ್ ಹಾಕ್ಕೊಳ್ಳೋಣ ಇವಾಗ. ಸ್ಟಾರ್ಟಿಂಗ್ 2 ಚೈನ್, 1 ಡಬಲ್ ಕ್ರೋಶೆ ಮತ್ತು 2 ಚೈನ್. ಸೊ ಈ ಥರ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಳ್ಳೋಣ. ಈ 2 ಚೈನು ಮತ್ತು ಕಂಬದ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನೀಡಲ್ನ ಹಾಕಿ ದಾರನ ತರ್ತೀನಿ. 3 ದಾರ ಹಾಗೇ ಇರುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೆಂಟ್ರ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು, ಏನೂ ಮಾಡಬಾರ್ದು. ಮತ್ತು ನೀಡಲ್ನ ಅಲ್ಲಿ 1 ಸತಿ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಈ ಥರ 6 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. 5 ಅಥವಾ 6 ಟೈಮ್ಸ್ ಮಾಡ್ಕೊಳ್ಳಿ. ಸೊ 5ರಿಂದ 6 ಸರ್ತಿ ಈ ಥರ ಮಾಡ್ಕೊಳ್ಳಿ. ತೀರಾ 4 ಬೇಡ. ಇದು ಬೇಸ್ ಲೈನ್, ನಮಗೆ ಪಫ್ ಡಿಸೈನು ಬೇಸ್ ಲೈನ್ ಆಗಿರುತ್ತೆ. ಸೊ ಈ ರೀತಿ 6 ಸತಿ ಅಥವಾ 5 ಸತಿ ಮಾಡಿಕೊಂಡು ದಾರಾನ ಎಲ್ಲಾದರೂ ಒಳಗಡೆ ಒಂದೇ ಸತಿ ತೊಗೊಂಡು, ಸೊ ಈ ರೀತಿ ಒಂದೇ ಸತಿ ದಾರಾನ ತೊಗೊಂಡು ಲಾಕ್ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕು. ಸೊ ನಮಗೆ ಒಂದು ಟ್ರಯಾಂಗಲ್ ಶೇಪಲ್ಲಿ ಪಫ್ ಡಿಸೈನ್ ಆಗುತ್ತೆ. ಸ್ವಲ್ಪ ಎಂಬೋಸಿಂಗ್ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಫ್ರೆಂಡ್ಸ್ ನಾನು 1 ಚೈನ್ ಎಕ್ಸ್ಟ್ರಾ ಹಾಕ್ಕೋತೀನಿ. 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ ಫ್ರೆಂಡ್ಸ್. 1 ಚೈನ್ ಎಕ್ಸ್ಟ್ರಾ ಬೇಡ ಅನಿಸುತ್ತೆ ಒಬ್ಬೊಬ್ಬರು, ಅಂದರೆ ತುಂಬ ಟೈಟಾಗಿ ಹಾಕೋರಿಗೆ ಹಾಕಿ, ಬೀಡ್ ಲಾಕ್ ಮಾಡೋರಿಗೆ 1 ಚೈನ್ ಹಾಕ್ಕೋಬೇಡಿ. ಬೀಡ್ ಲಾಕ್ ಮಾಡ್ದಿರ ಹಾಗೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಬ ಮಾಡಿದ್ರೆ ಅವರು 1 ಚೈನ್ ಹಾಕ್ಕೊಳ್ಳಿ. ಸೊ ನಮಗೆ 2 ಒಂದೇ ಥರ. ಒಂದು ಸ್ವಲ್ಪ ನೆಕ್ಸ್ಟ್ ಲೈನ್ ಹಾಕೋಕ್ಕೆ ಲಾಕ್ ಮಾಡ್ಕೊಳ್ಳೋಕ್ಕೆ ಒಂದು ಚೂರು ಗ್ಯಾಪ್ ಬೇಕಷ್ಟೇ, 1 ಪಾಯಿಂಟ್ ಅಷ್ಟೇ, ಅದಕ್ಕೋಸ್ಕರ. ಸೊ ಬೀಡ್ ಲಾಕ್ ಮಾಡಿಲ್ಲ ಇಲ್ಲಿ ನಾನು. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಒಂದು ಕಂಬ ಮಾಡಿದೆ ಡಬಲ್ ಕ್ರೋಶೆ. ಅದಾದಮೇಲೆ ಅಗೇನ್ 2 ಚೈನ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಸೊ ಈ ರೀತಿ 6 ಸರ್ತಿ ಅಥವಾ 5 ಸರ್ತಿ ಮಾಡ್ತೀನಿ ಫ್ರೆಂಡ್ಸ್. 1 ಡಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಮಾಡಿಕೊಂಡು, ಸೊ ಈ ರೀತಿ 5 ಸರ್ತಿ ದಾರನ ತೊಗೊಂಡು ಎಲ್ಲ ದಾರದ ಒಳಗಡೆ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಟೈಟ್ ಮಾಡಿ. ಸೊ ಇಲ್ಲಿ 1 ಚೈನ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್, ನೀವು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಡಿ, ಲಾಕ್ ಮಾಡ್ಕೊಳ್ಳಿ. ಸೊ 2ರಲ್ಲಿ 1 ಮಾಡಬೇಕು. ಇಲ್ಲ ಬೀಡ್ ಲಾಕ್ ಮಾಡ್ಕೋಬೇಕು, ಇಲ್ಲ ರೈಟ್ ಸೈಡಲ್ಲಿ 1 ಚೈನ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಸೊ ಆವಾಗ ನಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಒಂದು ಲಾಕ್ ಮಾಡ್ಕೊಳ್ಳೋಕ್ಕೆ ಚಿಕ್ಕ ಪ್ಲೇಸ್ ಆಗುತ್ತೆ. 1 ಪಾಯಿಂಟ್ ಅಷ್ಟು ಗ್ಯಾಪ್ ಇದ್ದರೆ ಸಾಕು. ಸೊ ತುಂಬ ಹತ್ರ ಆದ್ರೂ ಆರ್ಚ್ ನಮಗೆ ವಿಡ್ತ್ ಜಾಸ್ತಿ ಬರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸೊ 1 ಚೈನ್ ರೈಟ್ ಸೈಡಲ್ಲಿ ಎಕ್ಸ್ಟ್ರಾ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ಳಿ. ಅಗೇನ್ ನಾನು ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಮಾಡ್ಕೋಬೇಕು. 2 ಚೈನ್ ಮಾಡಿಕೊಂಡು ಸೊ ಈ ರೀತಿ 6 ಸರ್ತಿ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದೇ 1 ಪಾಯಿಂಟ್ ಅಷ್ಟು. ತುಂಬ ಗ್ಯಾಪ್ ಕೊಡ್ತಾಯಿದೆ, ತುಂಬ ಗ್ಯಾಪ್ ಬರ್ತಾಯಿದೆ ಅಂದರೆ ಫ್ರೆಂಡ್ಸ್, ಚೈನ್ನ ಸ್ಕಿಪ್ ಮಾಡಿಬಿಡಿ ನೀವು. ಸೊ ಯಾಕಂದರೆ ನಾನು ಟೈಟ್ ಹಾಕಿದ್ದೀನಿ. ಬೀಡ್ ಲಾಕ್ ಮಾಡಿದ್ರೆ ನಾನು ಚೈನ್ಸ್ ಹಾಕಲ್ಲ ಫ್ರೆಂಡ್ಸ್. ಬೀಡ್ ಲಾಕ್ ಮಾಡಿಲ್ಲ ಅಂದರೆ ಚೈನ್ ಹಾಕೋತೀನಿ. ಆ ಥರ 2ರಲ್ಲಿ 1 ಮಾಡ್ಕೋಬೇಕು. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ಕೊ ಹೋಗಬೇಕು. ಬೇಸ್ ಲೈನ್ ಮಾಡಿಕೊಂಡು ನಾನಿವಾಗ ಸೇಮ್ ಸೆಲ್ಫ್ ಕಲರ್ ಅಲ್ವಾ. ಸೊ ಲಾಸ್ಟ್ ನೋಡಿ ಎಂಡಿಂಗು ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ ಅಲ್ವಾ. ಲಾಕ್ ಮಾಡ್ಕೊಂಡ್ಮೇಲೆ ಸೀರೆಗೆ ಇವಾಗ ಸ್ಯಾರಿಗೆ 1 ಕಂಬ ಮಾಡ್ಕೊಳ್ಳೋಣ. ಲಾಸ್ಟ್ ಯಾವ ರೀತಿ ಎಂಡ್ ಮಾಡೋದು ಅಂತ, ಲಾಸ್ಟಲ್ಲಿ 1 ಬೀಡ್ ಆದಮೇಲೆ ನೀರೆಲ್ಲ ಹಾಕಿ ದಾರನ ತೊಗೊಂಬಂದು 1 ಡಬಲ್ ಕ್ರೋಶೆ ಮಾಡ್ಕೊತೀನಿ. ಸೊ 1 ಡಬಲ್ ಕ್ರೋಶೆ ಮಾಡಿಕೊಂಡು ಫ್ರೆಂಡ್ಸ್, ಕಲರ್ ಚೇಂಜ್ ಮಾಡೋ ಹಾಗಿದ್ದರೆ ನೀವು ಇಲ್ಲಿ ಒಂದು 2-3 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಬೇಕು. ಇಲ್ಲಾಂದರೆ ಹೀಗೆ ಬ್ಯಾಕ್ ಸೈಡಿಗೆ
ಕಂಟಿನ್ಯೂ ಮಾಡ್ಕೋತೀನಿ. 3 ಸ್ಟೆಪ್ ಡಿಸೈನ್ ಅಲ್ವಾ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ ನಾವೀಗ ಬ್ಯಾಕ್ ಸೈಡಲ್ಲೇ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಅಲ್ಲಿಂದ ಫಸ್ಟ್ 2 ಚೈನ್ ಮಾಡ್ಕೊಳ್ಳೋಣ. 2 ಅಥವಾ 3 ಚೈನ್ ಮಾಡಿಕೊಂಡು ಈ ಬೀಡ್ ಲೆಫ್ಟ್ ಸೈಡಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳಿ, ಟೈಟ್ ಮಾಡ್ಕೊಳ್ಳಿ. ಅಲ್ಲಿಂದ 4 ಚೈನ್ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. 4 ಚೈನು ಹಾಕ್ಕೊಂಡು ಹೋಗಬೇಕು. ಬೇಸ್ ಲೈನ್ ಯಾವಾಗಲೂ 4 ಕಂಟಿನ್ಯೂಸ್ ಆಗಿ ಹಾಕಿಸ್ತಾ ಇದ್ವಿ ಅಲ್ವಾ, ಇದ್ರಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಬೀಡ್ ಲೆಫ್ಟ್ ಸೈಡ್ ಪ್ಲೇಸ್ ಇರುತ್ತೆ ಅಲ್ವಾ, ಸೊ ಒಂದು ಚೈನ್ ಪ್ಲೇಸ್ ಆದರೂ ಇರಬೇಕು. ಇಲ್ಲಾಂದರೆ ಬೀಡ್ ಲಾಕ್ ಮಾಡಿದ್ರೂ ಬೀಡ್ ಆ ಸೈಡ್ ಅದೇ ಹೋಗುತ್ತೆ ನಾವು ಲಾಕ್ ಮಾಡಿದ ತಕ್ಷಣ. ಅಗೇನ್ 4 ಚೈನ್ ಹಾಕೋತೀನಿ. ಸ್ಟಾರ್ಟಿಂಗ್ ಒಂದು ಬೀಡ್ ಎಕ್ಸ್ಟ್ರಾ ಇದಲ್ವ ಫ್ರೆಂಡ್ಸ್, ಅದಕ್ಕೆ 2 ಚೈನ್ ಹಾಕಿ ನಾನು ಈ ಸೈಡ್ ಬಂದಿದ್ದು. ಇಲ್ಲಿ 2 ಸತಿ 4 ಚೈನ್ ಹಾಕೋತಾ ಇದ್ದೀನಿ. 2 ಸತಿ 4 ಚೈನ್ ಹಾಕಿ ನೋಡಿ, 2 ಸತಿ 4 ಚೈನ್ ಮಾಡ್ಕೊಂಡು ಲಾಕ್ ಮಾಡಿದ್ದೀನಿ. ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಸೊ ಲಾಕ್ ಮಾಡಿಕೊಂಡು ಇಲ್ಲಿ 6 ಚೈನ್ ಹಾಕೊಳ್ಳೋಣ. 6 ಚೈನ್ಗಳನ್ನ ಹಾಕೋತೀನಿ ಫ್ರೆಂಡ್ಸ್. ಇಲ್ಲಿಗೆ ಆರ್ಚ್ ಬರುತ್ತೆ ನಮಗೆ. ಸೊ 4 ಚೈನ್ 2 ಸತಿ ಹಾಕಿ 6 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ 4 ಚೈನೇ ಆರ್ಚಿಗೆ ಕೂಡ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅದಕ್ಕೆ ಪುಟ್ಟ ಆರ್ಚ್ ಬರುತ್ತೆ, ಇದು ಸ್ವಲ್ಪ ಬ್ರಾಡ್ ವಿಡ್ತಾಗಿ ಬರುತ್ತೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ 3 ಟೈಮ್ಸ್ 4 ಚೈನ್ ಮಾಡ್ಕೋಬೇಕು. 6 ಚೈನ್ ಆದಮೇಲೆ 3 ಸತಿ 6 ಚೈನ್ 4 ಚೈನ್ನ ಮಾಡ್ಕೋತಾ ಇದ್ದೀನಿ. ಸೊ 4 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಳೋದು, ಅಗೇನ್ 4 ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ಬೀಡ್ ಲೆಫ್ಟ್ ಸೈಡಿಗೆ ನಾನು ಮಾಡ್ಕೋತಾ ಇದ್ದೀನಿ ಇವಾಗ ಬ್ಯಾಕ್ ಸೈಡಿಂದ. 3 ಟೈಮ್ಸ್ 4 ಚೈನ್ ಆದಮೇಲೆ ಅಗೇನ್ 6 ಚೈನ್ ಮಾಡ್ಕೋಬೇಕು. ಮತ್ತು ನಾವು 6 ಚೈನ್ ಲಾಕ್ ಆದಮೇಲೆ ಮತ್ತೆ 3 ಟೈಮ್ಸ್ 4 ಚೈನು, 1 ಟೈಮ್ 6 ಚೈನ್, ಈ ಥರ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸೊ ಇದರಲ್ಲಿ ನಾವು ಡಬಲ್ ಆರ್ಚ್ ಕೂಡ ಮಾಡ್ಕೋಬೋದು, ಸಿಂಗಲ್ ಆರ್ಚ್ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ಸ್ಟಾರ್ಟಿಂಗ್ ಮಾತ್ರ 2 ಸತಿ 4 ಚೈನು, ಮಿಕ್ಕಿದ ಕಡೆ ಎಲ್ಲ 1 ಸತಿ 6 ಚೈನ್ ಆಗಿದ ತಕ್ಷಣ 3 ಟೈಮ್ಸ್ 4 ಚೈನ್ ಮಾಡಿಕೊಂಡು 6 ಚೈನ್ ಮಾಡ್ಕೊಂಡಿದ್ದೀನಿ. ಹೀಗೆ ಪೂರ್ತಿ ಕಂಟಿನ್ಯೂ ಮಾಡಿಕೊಂಡು ಫ್ರಂಟ್ ಸೈಡ್ವರೆಗೂ ಮಾಡ್ಕೊಬರ್ಬೇಕು ಫ್ರೆಂಡ್ಸ್. ಫ್ರಂಟ್ ಸೈಡ್ವರೆಗೂ ನಾವು ಮಾಡ್ಕೊಬಂದಿದ್ದೀನಿ. ಲಾಸ್ಟಲ್ಲಿ ಕೂಡ 2 ಸತಿನೇ ಬರೋ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ಕೂಡ 2 ಟೈಮ್ಸ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಇದು ಸಿಂಗಲ್ ಕಲರ್ ಡಿಸೈನ್ ಅಲ್ವಾ ಫ್ರೆಂಡ್ಸ್, ನಾನು ಹಾಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾದರೂ ಮಧ್ಯದಲ್ಲಿ ದಾರ ಖಾಲಿ ಆದರೆ ಸೊ ಜಾಯಿನ್ ಮಾಡ್ಕೊಳ್ಳಿ ನೀವು. 6 ದಾರನೂ ಖಾಲಿಯಾಗಿರೋ ದಾರಾಗೂ ಮತ್ತು ಇವಾಗ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋ ದಾರನೂ 2 ಸೇರಿ ಒಂದು ಗಂಟು ಹಾಕ್ಕೊಳ್ಳಿ, ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೂಡ ನಾನು 3 ಚೈನ್ ಹಾಕಿ ಇರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಕುಚ್ಚು ಬರಬೇಕು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕಂಜೆಸ್ಟ್ ಇದೆ, ಕುಚ್ಚು ಕಟ್ಟೋದಿಲ್ಲ. ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಈ 6 ಚೈನ್ ಇರೋ ಪಕ್ಕದಲ್ಲಿ 4 ಚೈನ್ ಇದೆಲ್ಲ ಫ್ರೆಂಡ್ಸ್, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 2 ಟೈಮ್ಸ್ ದಾರ ಸುತ್ಕೊಂಡು ಈ 6 ಚೈನ್ ಏನಿದೆ, 6 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಒಂದು ಟ್ರಿಪಲ್ ಕ್ರೋಶೆ ಆಯ್ತಲ್ವಾ. ಟ್ರಿಪಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಮಾಡ್ಕೊಳ್ಳೋಣ. ಸೊ 3 ಚೈನ್ಗಳನ್ನ ಮಾಡಿಕೊಂಡು ಈ ಟ್ರಿಪಲ್ ಕ್ರೋಶೆ ಏನಿದೆ ಕಂಬ, ಅದ್ರ ಕೆಳಗಡೆ ಗ್ಯಾಪ್ ಇದೆ ಅಲ್ವಾ, ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಂಡು ಒಂದು ಪಿಕಾಟ್ ಮಾಡ್ಕೊಳ್ಳೋದು. ಸೊ ಕಂಬ ಮಾಡಿ 3 ಚೈನ್ ಮಾಡಿ ಒಂದು ಪಿಕಾಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋತೀನಿ. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮು, ಮತ್ತೆ 2 ದಾರ 1 ಟೈಮು, ಮತ್ತೆ 2 ದಾರ 1 ಟೈಮ್. ಸೊ ಈ ರೀತಿ ಮಾಡ್ಕೊಂಡು ಟ್ರಿಪಲ್ ಕ್ರೋಶೆ ಆಗುತ್ತಲ್ವ. ಟ್ರಿಪಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಮಾಡಿಕೊಂಡು ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ, ಸೊ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಬೇಕು. ಸೊ ಈ ರೀತಿ ಟ್ರಿಪಲ್ ಕ್ರೋಶೆನೂ 3 ಚೈನ್ ಮಾಡ್ಕೊಂಡು ಪಿಕಾಟ್ ಮಾಡ್ತಾಯಿದ್ದೀನಿ. ಈವನ್ ನೀವು ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಲೆಂತಿಯಾಗಿ ಬರಬೇಕು ಅಂದರೆ ಫ್ರೆಂಡ್ಸ್, ಅದಕ್ಕೆ ನಾನು 6 ಚೈನ್ ಹಾಕಿರೋದು ಆರ್ಚ್ ಹಾಕೋ ಕಡೆ. ಸೊ ಸ್ವಲ್ಪ ಬ್ರಾಡಾಗಿ ನಿಮಗೆ ಸಿಂಗಲ್ ಸ್ಟೆಪ್ಪಲ್ಲೇ ಬ್ರಾಡಾಗಿ ಬರುತ್ತೆ. ಇದೇ 6 ಚೈನಿಗೆ ಬೇಕಂದರೆ ನಾವು 2 ಸ್ಟೆಪ್ ಆರ್ಚ್ ಕೂಡ ಹಾಕ್ಕೋಬೋದು. ಸೊ ನಾನು ಇಲ್ಲಿ ಸಿಂಗಲ್ ಸ್ಟೆಪ್ ಮಾಡ್ತಿರೋದ್ರಿಂದ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ಇನ್ನೂ ಸ್ವಲ್ಪ ಚಿಕ್ಕದು ಬೇಕು ಆರ್ಚ್ ಅಂದರೆ ಡಬಲ್ ಕ್ರೋಶೆ ಮಾಡ್ಕೋಬೋದು. ಇಲ್ಲಾಂದರೆ ಈ ಆರ್ಚ್ ಸೆಂಟ್ರಲ್ಲಿ ಒಂದು ಬೀಡ್ ಕೂಡ ಹಾಕಿ ನೀವು ಆ ಥರ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಯಾವ ರೀತಿ ಬೇಕಂದರೆ ಆ ರೀತಿ ಮಾಡ್ಕೋಬೋದು. ನಾನು ಇಲ್ಲಿ 10 ಪಿಕಾಟ್ಸ್ ಮಾಡ್ತಾಯಿದ್ದೀನಿ. ಒಂದು ಆರ್ಚಿಗೆ 10 ಕಂಬಗಳನ್ನ ಹಾಕೋತಾ ಇದ್ದೀನಿ.
10 ಪಿಕಾಟ್ನ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ 4 ಚೈನ್ ಇದೆ ಅಲ್ವಾ, 6 ಚೈನ್ ಪಕ್ಕ 4 ಚೈನ್ ಇದೆ ಅಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೇಕಂದರೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಇರೋದಕ್ಕೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಸಿಂಗಲ್ ಕ್ರೋಶೆಯಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮತ್ತು 4 ಚೈನ್ ಇರೋ ಕಡೆ 4 ಚೈನೇ ಮಾಡ್ಕೊತೀನಿ, ಇಲ್ಲ ನಿಮಗೆ 3 ಚೈನ್ ಇಡ್ಸಿದ್ರೆ 3 ಚೈನ್. ಸೊ ಬೇಸಲ್ಲಿ 4 ಇದೆ ಅಲ್ವಾ, ಅಲ್ಲಿ 4 ಚೈನ್ ಲೂಸ್ ಆಗುತ್ತೆ ಅಂದರೆ ನೀವು 3 ಚೈನ್ ಹಾಕ್ಕೋಬೋದು. ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತು 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಅಲ್ಲಿಂದ ನೀಡಲ್ ಮೇಲೆ ಎರಡು ಸತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮು, 2 ದಾರ 1 ಟೈಮ್ ಮತ್ತು 2 ದಾರ 1 ಟೈಮ್, ಟ್ರಿಪಲ್ ಕ್ರೋಶೆ 3 ಚೈನ್, 3 ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ತುಂಬ ಈಸಿ ಇದೆ ಡಿಸೈನು. ಸೊ ಅದೇ 3 ಸ್ಟೆಪ್ಪಲ್ಲಿ ಹಾಕಬೇಕಾಗತ್ತೆ ನಾವು. ಕಲರ್ ಚೇಂಜ್ ಇದ್ದರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಮೈಸೂರು ಸಿಲ್ಕ್ಗೆ ಗೋಲ್ಡ್ ಕಲರ್ ಪ್ರಾಪರಾಗಿ ಸಿಗಲ್ಲ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಸೆಲ್ಫ್ ಕಲರ್ ಫುಲ್ ಮಾಡಿರೋದು. ಕುಚ್ಚು ಇವನ್ ಸೆಲ್ಫ್ ಕಲರೇ, ಸಿಂಗಲ್ ಕಲರಲ್ಲೇ ಡಿಸೈನ್ ಮಾಡಿರೋದು. ಸೊ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಸೊ ಬಿಡ್ತು ಬರುತ್ತೆ, ನಿಮಗೆ ಬ್ರಾಡಾಗಿ ಚೆನ್ನಾಗಿ ಕಾಣಿಸುತ್ತೆ ಟ್ರಿಪಲ್ ಕ್ರೋಶೆಲ್ ಪಿಕಾಟ್ಸ್ ಹಾಕಿದ್ರೆ. ಸೊ ಈ ರೀತಿ ಬರುತ್ತೆ ಅಲ್ವಾ. ಅಲ್ಲಿ 4 ಚೈನ್ ಏನಿದೆ ಗ್ಯಾಪು, ಅಲ್ಲಿ ನಾನು ಕುಚ್ಚು ಕಟ್ಟೋದು. ಸೊ ಅಲ್ಲಿ ನಿಮ್ಮ ಕೆಳಗಡೆ ಸ್ಟೆಪ್ ಲೂಸ್ ಆಯ್ತು ಅಂದರೆ ಅಲ್ಲಿ 3 ಚೈನ್ ಕೂಡ ಇಡಿಸುತ್ತೆ, ಅಲ್ಲಿ 3 ಚೈನ್ ಕೂಡ ನೀವು ಮಾಡ್ಕೋಬೋದು. ಓವರಾಲ್ ಈ ರೀತಿ ಕಾಣಿಸುತ್ತೆ. ಸ್ಟಿಫಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಬೇಕಂದರೆ ನೀವು 7 ಎಳೆ ಹಾಕ್ಕೋಬೋದು. ನೀವು ಕೆಳಗಡೆ ಆರ್ಚ್ ಮಾಡಬೇಕಾದ್ರೆ 7 ಎಳೆ ಹಾಕ್ಕೊಂಡು ನೀವು 9 ಕಂಬ ಕೂಡ ನೀವು ಮಾಡ್ಕೋಬೋದು, ಇನ್ನೂ ಸ್ಟಿಫ್ನೆಸ್ ಆಗಿ ಬರುತ್ತೆ. ನಾನು ಇಲ್ಲಿ ಜಸ್ಟ್ 6 ಹಾಕಿರೋದು. ಸೊ ಈ ರೀತಿ ಕಾಣಿಸ್ತಾ ಇದೆ ಡಿಸೈನ್, ತುಂಬ ನೀಟಾಗಿ ಬರುತ್ತೆ. ಪಫ್ಗೆ ಪಿಕಾಟ್ಸ್ ಹಾಕಿರೋದು ಆರ್ಚು ಚೆನ್ನಾಗಿ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚಿಗೆ ಹಾಕ್ತಾಯಿದ್ದೆ ಅಲ್ವಾ, ಸೊ ಇವಾಗ ಪಫ್ಗೆ ಹಾಕಿದ್ದೀನಿ. ಸೊ ಇದೊಂದು ಸ್ಯಾಂಪಲ್ ಪೀಸಿಗೂ ನಾನು ತೋರಿಸಿದೆ, ತುಂಬ ಲಾಂಗ್ ಬ್ಯಾಕ್ ಇಯರ್ಸು. ಇವಾಗ ಸ್ಯಾರಿಗೆ ಹಾಕಿದ್ದೀನಿ, ಅದು ಮೈಸೂರು ಸಿಲ್ಕ್ಗೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಇಲ್ಲಿ 120 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಆರ್ಚ್ಗಿಂತ ಇನ್ನೊಂದು ಚೂರು ಜಾಸ್ತಿ, ಬೇಕಂದರೆ ಇನ್ನೂ ಶಾರ್ಟ್ ಕೂಡ ಕಟ್ಕೋಬೋದು ನೀವು. ಸೊ ಈ ರೀತಿ ಬಂದಿದೆ. ಸಿಂಗಲ್ ಕಲರ್ ಸೆಲ್ಫ್ ಕಲರಲ್ಲಿ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸೊ ವರ್ಕ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಎಷ್ಟು ಒಂದೇ ಕಲರ್ ಹಾಕಿದ್ರು ವರ್ಕ್ ನೀವು ಫ್ಲೀಟ್ಸ್ ಎಲ್ಲ ಮಾಡ್ಕೊಂಡು ಹಾಕ್ಕೋಬೇಕಾದ್ರೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಇಷ್ಟ ಆಗಿರೋ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 to 600 ಅರೌಂಡ್ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.